ಗುಡ್ ಮಾರ್ನಿಂಗ್ ಎಲ್ರಿಗೂ. ಏನು ಗೊತ್ತಾ, ಇವತ್ತಿನ ಲಾಗ್ ಅಮ್ಮ ಈ ಗಿಲ್ಕಿದೇನೆ. ಈ ಗಿಲ್ಕಿ ಮೇಲೆ ತುಂಬ ಲವ್ ಇದೆ. ನಮ್ಮ ಪಾಪುಗೆ ಅಟೆನ್ಷನ್ ಕೊಡೋದು ಇದು ಒಂದೇ. ಅಮ್ಮ ಇಲ್ಲಿ ಬಾ. ಈ ಗಿಲ್ಕಿ ನಮ್ಮ ಪಾಪಗೆ ಎಷ್ಟು ಅಟೆನ್ಷನ್ ಕೊಡುತ್ತೆ ಅಂದರೆ, ತುಂಬ ಹಠ ಮಾಡಬೇಕಾದ್ರೆ, ಅಳ್ಬೇಕಾದ್ರೆ ಇದ್ರ ಸೌಂಡ್ಗೆ ಸ್ವಲ್ಪ ಅಲರ್ಟ್ ಆಗುತ್ತೆ, ಈ ಕಡೆಗೆ ಗಮನ ಕೊಡುತ್ತೆ. ತುಂಬ ಹೆಲ್ಪ್ ಮಾಡಿದೆ ಈ ಗಿಲ್ಕಿ ನನಗೆ. ಇದು ನಾವು ಹೊಡೆದಾಕಿರೋದು ನಮ್ಮ ಅಜ್ಜಿ. ಈ ಗಿಲ್ಕಿ ಆಗಿರೋದಕ್ಕೆ ಇನ್ನೂ ಇದೆ, ಅಷ್ಟು ಹಿಂಸೆ ಕೊಟ್ಟಿದ್ದೀನಿ ಪಾಪ ಇದಕ್ಕೆ. ನಾನು ಮಾಡೋ ಕರ್ತವ್ಯನ ಇದು ಮಾಡ್ತಿದ್ದೆ ಅಷ್ಟೇ. ಸುಮ್ಮನೆ ಫನ್ ಮಾಡ್ತಾಯಿದ್ದೀನಿ, ಫನ್ ಮಾಡ್ತಾಯಿದ್ದೀನಿ. ಬೇರೆ ಆಟ ಸಾಮಾನುಗಳೆಲ್ಲ ಪಾಪುನ ಏಟ್ ಮಾಡುತ್ತೆ. ಇದು ಸ್ವಲ್ಪ ವೆಯ್ಟ್ಲೆಸ್ ಇರೋದ್ರಿಂದ ಓಲ್ಡ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಓಲ್ಡ್ ಮಾಡುತ್ತೆ ಇದನ್ನು. ಇಟ್ಕೊ ಇದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಏನೂ ಇಲ್ಲ. ಏನು ಹೇಳಕ್ಕೆ ಬಂದೆ ಅಂದರೆ, ಈ ಗಿಲ್ಕಿ ಮೇಲೆ ನಂಗೆ ತುಂಬ ಲವ್ ಇದೆ ಅಂತ ಹೇಳೋದಕ್ಕೆ ಬಂದೆ ಅಷ್ಟೆ. ಎಷ್ಟು ಪೇಷನ್ಸ್ ಆಗಿರ್ಬೇಕಲ್ವಾ ತಾಯಂದಿರು. ಸೊ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಆಟಿಕೆಗಳು ಬೇಕು ಮಕ್ಳುಗಳಿಗೆ. ಆವಾಗ ಮಕ್ಕಳು ಅದ್ರ ಮೇಲೆ ಗಮನ ಕೊಟ್ಟಾಗ ನಮ್ಗೆ ಸ್ವಲ್ಪ ರೆಸ್ಟ್ ಸಿಗೋ ಥರ ಆಗುತ್ತೆ. ಸೊ ನನಗೆ ಇದೊಂದೇ ಆಟ ಸಾಮಾನು, ಅದರಿಂದ ಇದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇರೋದು ಇದು ಒಂದೇ. ಈ ಸೌಂಡ್ಗೆ ಅಟೆನ್ಷನ್ ಕೊಟ್ಟು ಗಮನ ಇದ್ರ ಮೇಲೆ ಬರುತ್ತೆ ನಮ್ಮ ಪಾಪುಗೆ ಅಷ್ಟೇ. ಸೊ ಇಷ್ಟೇ ಗೈಸ್, ಏನಿಲ್ಲ. ಮತ್ತು ನಿಮ್ಮ ಪಾಪುಗೆ ಏನೇನು ಫೀಡ್ ಮಾಡ್ತಾಯಿದ್ದೀರಾ, ಯಾವ ರೀತಿ ಏನು ಊಟ ತಿನ್ನಿಸ್ತಿದ್ದೀರಾ, ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೂಡ ಟ್ರೈ ಮಾಡ್ತೀನಿ ನಮ್ಮ ಪಾಪು ಜೊತೆ ನಾನು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮತ್ತು ಡೈಲಿ ಲಾಗ್ ಮಾಡೋದಕ್ಕೆ, ಈ ಥರ ಎಲ್ಲ ವೀಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಓಕೆನಾ? ಬಾಯ್. ತಗೋಮ್ಮ ತಗೋ ಅಮ್ಮ. ಆಯ್ತು. ಇವಾಗ ಅಂಬೆಗಾಲಿ ಇಡೋದಕ್ಕೆ ಟ್ರೈ ಮಾಡ್ತಿದ್ದೆ.